ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ತಕ್ಷಣಕ್ಕೆ ನೋಡಿದ್ರೆ ಯಾವುದೋ ಹಾಲಿವುಡ್ ಸಿನಿಮಾ ಅನ್ಸುತ್ತೆ, ಆದರೆ ಹಾಲಿವುಡ್ ಸಿನಿಮಾ ಅಲ್ಲ. ಇದು ನಮ್ಮ ರಾಜ್ಯದಲ್ಲಿ ನಡೆದಂತ ದರೋಡೆ. ನೀವು ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಓರ್ವ ವ್ಯಕ್ತಿ ಒಳಗಡೆ ಬರ್ತಾನೆ, ತನ್ನ ಗನ್ನನ್ನು ತೋರಿಸಿ ಸಿಬ್ಬಂದಿಯನ್ನ ಹೆದರಿಸ್ತಾನೆ. ಅಲ್ಲಿದ್ದಂಥ ಸಿಬ್ಬಂದಿಗೆ ಕೈಯನ್ನ ಮೇಲಕ್ಕೆತ್ತಿ ಕೆಳಗಡೆ ಕುತ್ಕೊಳ್ಳುವಂತೆ ಸೂಚನೆಯನ್ನು ಕೊಡ್ತಾನೆ. ಮತ್ತೊಂದು ಸುತ್ತು ಎಲ್ಲರಿಗೂ ಕೂಡ ಗನ್ನನ್ನು ತೋರಿಸಿ ಹೆದರಿಸೋಕೆ ಶುರು ಮಾಡ್ಕೊಳ್ತಾನೆ. ಸಿಬ್ಬಂದಿ ಏನು ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಆಗಲೇ ತಾವು ತಂದಿದ್ದಂತಹ ಬ್ಯಾಗ್ನಲ್ಲಿ ಗಡಿಬಿಡಿಯಿಂದ ಸಿಕ್ಕ ಚಿನ್ನಾಭರಣವನ್ನ ಒಳಗಡೆ ತುಂಬಿಕೊಳ್ತಾರೆ. ಬೆಳ್ಳಿ ಅಥವಾ ಕ್ಯಾಶ್ ಯಾವುದನ್ನೂ ಕೂಡ ಮುಟ್ಟಿಲ್ಲ. ಕೇವಲ ಚಿನ್ನವನ್ನೇ ಟಾರ್ಗೆಟ್ ಮಾಡಿ ಚಿನ್ನವನ್ನೇ ಬ್ಯಾಗ್ಗೆ ಲಘುಬಗೆಯಿಂದ ತುಂಬಿಸಿಕೊಳ್ತಾರೆ. ಅದಾದ ನಂತರ ಎಲ್ಲ ಸಿಬ್ಬಂದಿಗೆ ಮತ್ತೊಮ್ಮೆ ಹೆದರಿಸಿ ಹೆಚ್ಚು ಕಡಿಮೆ 5 ನಿಮಿಷದಲ್ಲಿ ತಮ್ಮ ಕೆಲಸವನ್ನು ಕಾರ್ಯಗತಗೊಳಿಸಿ ಹೊರಗಡೆ ಬಂದು ಗಾಳಿಯಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗಿದ್ದಾರೆ. ಹಾಗೆ ನೀವು ದೃಶ್ಯದಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಿರಬಹುದು. ಸಾಧಾರಣವಾಗಿ ನಾವು ದರೋಡೆ ಅಂದಾಗ ಈ ದರೋಡೆಕೋರರು ಮುಖಕ್ಕೆ ಮುಖಗವಸನ್ನ ಹಾಕದ್ದನ್ನು ಗಮನಿಸ್ತೇವೆ. ಆದರೆ ಇಲ್ಲಿ ಇಬ್ಬರು ದರೋಡೆಕೋರರು ಹೆಲ್ಮೆಟ್ ಅನ್ನು ಧರಿಸಿದ್ದಾರೆ. ಉಳಿದಂಥವರು ಕನಿಷ್ಠ ಮಾಸ್ಕ್ ಅನ್ನು ಕೂಡ ಹಾಕಿಲ್ಲ, ಆರಾಮಾಗಿ ಓಡಾಡಿಕೊಂಡು ದರೋಡೆಯನ್ನ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಇವರಿಗೆ ಯಾವುದೇ ಆತಂಕವೂ ಕೂಡ ಇಲ್ಲ. ಪ್ರೊಫೆಷನಲ್ ದರೋಡೆಕೋರರು ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲಿ ನಡೆದಂಥ ಘಟನೆ, ಏನು ಕತೆ, ಆ ವಿವರವನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ಸಹಜವಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಆತಂಕವನ್ನು ಸೃಷ್ಟಿ ಮಾಡಿದೆ ಈ ದರೋಡೆ. ಇತ್ತೀಚೆಗೆ ಬ್ಯಾಂಕ್ ದರೋಡೆಗಳನ್ನು ಸಾಲಾಗಿ ಗಮನಿಸ್ತಾ ಇದ್ವಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ATM ದರೋಡೆ ಅಂತೂ ರಾಷ್ಟ್ರ ಮಟ್ಟದಲ್ಲಿ ವಿಪರೀತವಾಗಿ ಸದ್ದು ಮಾಡಿತ್ತು. ಆಗಾಗ ಅಲ್ಲಲ್ಲಿ ಚಿನ್ನಾಭರಣಗಳ ಕಳ್ಳತನ ಅಂಥದ್ದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ವಿ. ಅದರ ನಡುವೆ ಇದೀಗ ರಾಜ್ಯ ಮತ್ತೊಂದು ಮಹಾ ದರೋಡೆಗೆ ಸಾಕ್ಷಿ ಆಗಿದೆ. ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ ಏನು? ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ? ನಮ್ಮಲ್ಲಿ ದರೋಡೆಕೋರರು, ಕಳ್ಳರು ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆಯಾ? ನಮ್ಮ ಪೊಲೀಸರ ಬಗ್ಗೆ ಅವರಿಗೆ ಸಣ್ಣ ಆತಂಕವೂ ಕೂಡ ಇಲ್ವಾ? ಈ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಿಂದ ಇದೀಗ ಜನರಿಗೆ ಆತಂಕ ಶುರುವಾಗಿದೆ. ಯಾವಾಗ ನಮ್ಮ ಅಂಗಡಿಗೆ ನುಗ್ಗು ಬಿಡ್ತಾರೋ, ಯಾವಾಗ ದರೋಡೆ ಮಾಡಿಬಿಡ್ತಾರೋ, ನಾವಿಲ್ಲಿ ಯಾರನ್ನು ನಂಬಬೇಕು, ಹೇಗಿರಬೇಕು ಎನ್ನುವಂಥ ಆತಂಕ. ಇಲ್ಲಿ ನಿರಾತಂಕವಾಗಿ ವ್ಯಾಪಾರ ಮಾಡುವಂಥ ವಾತಾವರಣವೂ ಇಲ್ವಲ್ಲ ಎನ್ನುವ ರೀತಿಯಲ್ಲಿ ಜನ ಇದೀಗ ಮಾತನಾಡುವಂತಾಗಿದೆ. ಈಗ ಈ ದರೋಡೆ ವಿಚಾರಕ್ಕೆ ಬರೋಣ. ಒಂದು ವೇಳೆ ಈ ಘಟನೆ ನಡೆದಿದ್ದು ಮೈಸೂರಿನ ಹುಣಸೂರಿನ ಒಂದು ಬೈಪಾಸ್ ರಸ್ತೆ ಇದೆ. ಜನನಿಬಿಡ ಪ್ರದೇಶ ಅದು. ಅಂದರೆ ಜನ ಅಲ್ಲಿ ಓಡಾಡ್ತಾನೆ ಇರ್ತಾರೆ. ಅಲ್ಲಿ ಸ್ಕೈ ಗೋಲ್ಡ್ ಡೈಮಂಡ್ಸ್ ಎನ್ನುವಂಥ ಒಂದು ಜ್ಯುವೆಲ್ರಿ ಶಾಪ್ ಇದೆ. ಹೆಚ್ಚು ಕಡಿಮೆ 7 ತಿಂಗಳಾಗಿತ್ತು ಜ್ಯುವೆಲ್ರಿ ಶಾಪ್ ಓಪನ್ ಆಗಿ. ಏಪ್ರಿಲ್ ತಿಂಗಳಲ್ಲಿ ನಟ ಧನಂಜಯ್ ಉದ್ಘಾಟನೆ ಮಾಡಿದಂಥ ಜ್ಯುವೆಲ್ರಿ ಶಾಪ್ ಅದು. ಆ ಜ್ಯುವೆಲ್ರಿ ಶಾಪ್ನಲ್ಲಿ ನಡೆದಂಥ ದರೋಡೆ ನಿನ್ನೆ ಮಧ್ಯಾಹ್ನ ಹೆಚ್ಚು ಕಡಿಮೆ 2 ಗಂಟೆಯ ಸುಮಾರಿಗೆ ಸುತ್ತಮುತ್ತ ಜನ ಕೂಡ ಓಡಾಡ್ತಾ ಇದ್ರು. ಹಾಗಿದ್ದಾಗಲೇ 5 ಮಂದಿ 2 ಬೈಕ್ನಲ್ಲಿ ಬಂದು ಚಿನ್ನದ ಅಂಗಡಿಯ ಮುಂದೆ ಇಳಿತಾರೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಯಾರೂ ಕೂಡ ಇರೋದಿಲ್ಲ. ಹೀಗಾಗಿ ನಿರಾತಂಕವಾಗಿ ಒಳಗಡೆ ಬರ್ತಾರೆ. ತಕ್ಷಣಕ್ಕೆ ಸಿಬ್ಬಂದಿ ಏನು ಅಂದ್ಕೊಳ್ತಾರೆ, ಇವರು ಚಿನ್ನ ಖರೀದಿಗೆ ಬಂದಿರಬೇಕು ಅಥವಾ ಚಿನ್ನವನ್ನು ನೋಡೋದಕ್ಕೆ ಬಂದಿರಬೇಕು ಅಂತೇಳಿ ಸುಮ್ಮನೆ ಇರ್ತಾರೆ. ಬಂದಂಥವರ ತಕ್ಷಣಕ್ಕೆ ಗನ್ನನ್ನು ಎತ್ತಿ ತೋರಿಸ್ತಾರೆ. ಅದಾದ ಬಳಿಕ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಆ ರೀತಿಯಾಗಿ ಚಿನ್ನಾಭರಣವನ್ನು ದರೋಡೆ ಮಾಡಿಕೊಂಡು ಸೀದಾ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಾ ಇದ್ದ ಹಾಗೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಅಷ್ಟೊತ್ತಿಗಾಗಲೇ ಒಟ್ಟಾಗಿರ್ತಾರೆ. ಹೊರಗಡೆ ಸುದ್ದಿ ಪ್ರಸಾರ ಆಗಿರುತ್ತೆ, ಯಾರೋ ದರೋಡೆಕೋರರು ಬಂದಿದ್ದಾರಂತೆ ಅಥವಾ ಯಾರೋ ಬಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಜನ ಬಂದು ನಿಂತಿರ್ತಾರೆ. ಜನ ಕೈಯಲ್ಲಿ ಕಲ್ಲನ್ನು ಹಿಡ್ಕೊಂಡಿರ್ತಾರೆ. ಹೀಗಾಗಿ ಜನ ದರೋಡೆಕೋರರತ್ತ ಕಲ್ಲನ್ನು ತೂರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಯಾವಾಗ ಜನ ಕಲ್ಲನ್ನು ತೂರೋದಕ್ಕೆ ಪ್ರಯತ್ನ ಪಟ್ಟರೋ ತಕ್ಷಣವೇ ತಾವು ತಂದಿದ್ದಂಥ ಗನ್ನಿಂದ ಜನರ ಕಡೆಗೆ ಶೂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಂತಿಮವಾಗಿ ಗಾಳಿಯಲ್ಲಿ ಒಂದು ಸುತ್ತು ಗುಂಡನ್ನು ಹಾರಿಸಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಒಂದು ಬೈಕ್ನಲ್ಲಿ 3 ಜನ ಇದ್ರೆ ಇನ್ನೊಂದು ಬೈಕ್ನಲ್ಲಿ 2 ಬಂದಿದ್ರು. ಕೇವಲ 5 ರಿಂದ 6 ನಿಮಿಷದಲ್ಲಿ ಎಲ್ಲವನ್ನೂ ಕೂಡ ಮುಗಿಸಿ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು CCTV ದೃಶ್ಯಗಳು ಕೂಡ ಪತ್ತೆಯಾಗಿದೆ. ದರೋಡೆಕೋರರ ಮುಖದ ಗುರುತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಘಟನೆ ನಡೆದು ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 18 ರಿಂದ 19 ಗಂಟೆ ಆಗಿದೆ. ಪೊಲೀಸರು 5 ತಂಡವನ್ನು ರಚನೆ ಮಾಡಿಕೊಂಡು ಅವರಿಗೋಸ್ಕರ ಇದೀಗ ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಅನುಮಾನ ಏನು, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವನ್ನೂ ಗಮನಿಸ್ತಾ ಹೋಗೋದಾದ್ರೆ, ಒಂದು ಪಿರಿಯಾಪಟ್ಟಣದ ಹರವೆಯಲ್ಲಿ ಹನುಮ ಜಯಂತಿ ಇತ್ತು.
ಹೀಗಾಗಿ ಬಹುತೇಕ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಎಲ್ಲರೂ ಕೂಡ ಅಲ್ಲಿಗೆ ಬಂದೋಬಸ್ತ್ಗೆ ತೆರಳಿದ್ರು. ಅಂದರೆ ಆ ವಿಚಾರ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಮತ್ತೊಂದೇನಾಗಿದೆ ಅಂದರೆ, ಭಾನುವಾರ ಆದಂಥ ಕಾರಣಕ್ಕಾಗಿ ಅಕ್ಕಪಕ್ಕದ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗಿದ್ವು. ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ, ತಕ್ಷಣಕ್ಕೆ ದರೋಡೆಕೋರನ ಹಿಡಿಯೋದಕ್ಕೆ ಅಕ್ಕಪಕ್ಕದಲ್ಲಿ ಯಾರೂ ಕೂಡ ಹೆಚ್ಚಿನ ಜನ ಇರಲಿಲ್ಲ. ಜೊತೆಗೆ ಭಾನುವಾರವೂ ಕೂಡ ಆಗಿರುವಂಥ ಕಾರಣಕ್ಕಾಗಿ ಅದು ಜನನಿಬಿಡ ಪ್ರದೇಶ ಆದರೂ ಕೂಡ ಜನರು ಓಡಾಡ್ತಾ ಇದ್ರು, ಆದರೆ ಹೆಚ್ಚಿನ ಜನ ಅಲ್ಲಿ ಇರಲಿಲ್ಲ. ಹೀಗಾಗಿ ಇದೆಲ್ಲವನ್ನು ಕೂಡ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ಆ ಚಿನ್ನದ ಅಂಗಡಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಅಷ್ಟು ದೊಡ್ಡ ಚಿನ್ನದ ಮಳಿಗೆ ಆಗಿದ್ರೂ ಕೂಡ ನಾವು ಬಹುತೇಕ ಕಡೆಗಳಲ್ಲಿ ನೋಡ್ತೀವಿ, ಸೆಕ್ಯೂರಿಟಿ ಗಾರ್ಡ್ ಇರುತ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಕೈಯಲ್ಲಿ ಒಂದು ಗನ್ ಕೂಡ ಇರುತ್ತೆ. ಆದರೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಆರಾಮಾಗಿ ಯಾರು ಬೇಕಾದರೂ ಎಂಟ್ರಿ ಕೊಡಬಹುದಾದಂಥ ವಾತಾವರಣ ಇತ್ತು. ಅಂದರೆ ಇದರ ಅರ್ಥ, ಒಂದೋ ಅಲ್ಲಿದ್ದಂಥ ಸಿಬ್ಬಂದಿಯೇ ಯಾರಾದರೂ ಸಾಥನ್ನು ಕೊಟ್ಟಿರಬೇಕು ಅವರಿಗೆ, ಅಥವಾ ಇವರೇ ತುಂಬ ದಿನಗಳಿಂದ ಅಲ್ಲಿ ಓಡಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿರುವಂಥ ಸಾಧ್ಯತೆ ಇದೆ. ಮೊದಲೇ ಒಂದು 2-3 ಬಾರಿ ಆ ಚಿನ್ನದ ಅಂಗಡಿಗೆ ಬಂದು ಹೋಗಿರುವಂಥ ಸಾಧ್ಯತೆಯೂ ಕೂಡ ಇದೆ. ಭಾನುವಾರದ ಬಗ್ಗೆ, ಅಂದರೆ ಅಲ್ಲಿ ಹನುಮ ಜಯಂತಿ ಇರುವಂಥ ವಿಚಾರ, ಪೊಲೀಸ್ ಅಧಿಕಾರಿಗಳು ಅಲ್ಲಿ ಸೆಕ್ಯೂರಿಟಿಗೋಸ್ಕರ ತೆರಳುವಂತಹ ವಿಚಾರ, ಅದೇ ರೀತಿಯಾಗಿ ಅಕ್ಕಪಕ್ಕದ ಅಂಗಡಿಗಳು ಕ್ಲೋಸ್ ಆಗಿರುವಂಥ ವಿಚಾರ, ಇದೆಲ್ಲವನ್ನು ಕೂಡ ನೀಟಾಗಿ ಮನದಟ್ಟು ಮಾಡಿಕೊಂಡು ಬಂದೆ ಈ ಕೃತ್ಯವನ್ನು ಎಸಗಿರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ಅಂದಾಜನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಯಾರಿರಬಹುದು ಅಂತೇಳಿ ಒಂದು ಪೊಲೀಸರಿಗೆ ಸಹಜವಾಗಿರುವಂಥ ಅನುಮಾನ, ಯಾರಾದರೂ ಸಿಬ್ಬಂದಿ ಸಾಥ್ ಕೊಟ್ಟಿರಬಹುದಾ, ಅಥವಾ ಹಿಂದೆ ಯಾರಾದರೂ ಕೆಲಸ ಮಾಡಿ ಬಿಟ್ಟಿರುವಂಥ ಸಾಧ್ಯತೆ ಏನಾದರೂ ಇದೆಯಾ, ಏನು ಕತೆ, ಅಥವಾ ಸ್ಥಳೀಯರಾಗಿರಬಹುದಾ? ಯಾಕಂದರೆ ಸ್ಥಳೀಯರಾದಾಗ ಮಾತ್ರ ಇಷ್ಟೊಂದು ಧೈರ್ಯ ಬರೋದಕ್ಕೆ ಸಾಧ್ಯ, ಸ್ಥಳೀಯರಾದಾಗ ಮಾತ್ರ ಎಲ್ಲ ವಿಚಾರಗಳು ಕೂಡ ಗೊತ್ತಿರಲಿಕ್ಕೆ ಸಾಧ್ಯ. ಆ ಆ್ಯಂಗಲ್ನಲ್ಲಿ ಒಂದು ಕಡೆಯಿಂದ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಅಲ್ಲಿ ಬಂದಂಥವರು ಹಿಂದಿ ಮಾತಾಡ್ತಾ ಇದ್ರಂತೆ ಎಲ್ಲರೂ ಕೂಡ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಹಿಂದಿ ಅಂದ ತಕ್ಷಣ ನಾವು ಅಂದ್ಕೊಬಿಡ್ತೀವಿ ಅಂತಾರಾಜ್ಯ ಕಳ್ಳರು ಇರ್ಬೋದು, ಯಾವುದೋ ಬೇರೆ ರಾಜ್ಯದಿಂದ ಬಂದಿರಬಹುದು ಅಂತೇಳಿ. ಅದರ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿಯಾಗಿ ದರೋಡೆಗೆ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಬೇರೆ ಭಾಷೆಯನ್ನು ಮಾತಾಡುವಂಥ ಸಾಧ್ಯತೆ ಇರುತ್ತೆ, ಪೊಲೀಸರ ದಿಕ್ಕು ತಪ್ಪಿಸುವಂಥ ಉದ್ದೇಶದಿಂದ. ತಕ್ಷಣಕ್ಕೆ ಪೊಲೀಸರಿಗೆ ಅಂತಾರಾಜ್ಯ ದರೋಡೆಕೋರರ ಬಗ್ಗೆ ಅನುಮಾನ ಬರಲಿ ಎನ್ನುವಂಥ ಉದ್ದೇಶದಿಂದ. ಹೀಗಾಗಿ ಆ ಆ್ಯಂಗಲಲ್ಲೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ದರೋಡೆ ಆಗಿದೆ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದಂಥ ಮಾಹಿತಿ ಇಲ್ಲ. ಆ ತೂಕಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಚಿನ್ನದ ತೂಕವನ್ನು ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ 5 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಆಗಿರಬಹುದು ಅಂತ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆ ಚಿನ್ನದ ಮಳಿಗೆ ಯಾರ್ದು ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಮೂಲತಃ ಕೇರಳ ಉದ್ಯಮಿ, ತುಂಬ ಜನ ಪಾರ್ಟ್ನರ್ಸ್ ಇದ್ರಂತೆ, ಲೋಕಲ್ ಪಾರ್ಟ್ನರ್ಸು ಕೂಡ ಇದ್ರಂತೆ. 7 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಆಗಿತ್ತು. ನಟ ಧನಂಜಯ್ ಉದ್ಘಾಟನೆ ಮಾಡಿದ್ದಂಥ ಜ್ಯುವೆಲ್ರಿ ಶಾಪ್ ಅದು ಇತ್ತೀಚೆಗೆ ಭಾಳ ಚೆನ್ನಾಗಿ ವ್ಯಾಪಾರವೂ ಕೂಡ ಆಗ್ತಾ ಇತ್ತಂತೆ. 7 ತಿಂಗಳಲ್ಲಿ ಆ ಭಾಗದಲ್ಲಿ ಪ್ರಸಿದ್ಧಿಯನ್ನು ಕೂಡ ಪಡೆದಿತ್ತು. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಕೃತ್ಯವನ್ನು ಎಸಗಿದ್ದಾರೆ. ಇದೆಲ್ಲವೂ ಒಂದು ಕಡೆಯಿಂದ. ಆದರೆ ಆಗ್ಲಿಂದ ನಾನು ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಅಂದರೆ, ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಪ್ರಶ್ನೆ ಉದ್ಭವ ಆಗ್ತಾನೆ ಇದೆ. ಏನಾಗ್ತಿದೆ ರಾಜ್ಯದಲ್ಲಿ ಅರ್ಥ ಆಗ್ತಾ ಇಲ್ಲ. ಸಾಲು ದರೋಡೆ ಪ್ರಕರಣಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೇವೆ. ಅಂದರೆ ಯಾರಿಗೂ ಯಾರ ಬಗ್ಗೆ ಆತಂಕವೇ ಇಲ್ವಾ ಎನ್ನುವಂಥ ಒಂದು ಅನುಮಾನ ಕಾಡೋದಕ್ಕೆ ಸಹಜವಾಗಿ ಉದ್ಭವ ಆಗಿದೆ. ಮತ್ತೊಂದು, ಈ ರೀತಿಯಾಗಿ ದರೋಡೆ ಮಾಡಿದ ನಂತರ ಅವರಿಗೆ ಆಗುವಂಥ ಶಿಕ್ಷೆ ಇದೆಯಲ್ಲ, ಅದು ಅತೀ ಕಠಿಣ ಶಿಕ್ಷೆ ಎನ್ನುವ ರೀತಿಯಲ್ಲೂ ಕೂಡ ಇರೋದಿಲ್ಲ. ಹೀಗಾಗಿ ತುಂಬ ಜನರಿಗೆ ಏನಾಗುತ್ತಾಗಲಿ ಎನ್ನುವಂಥ ಒಂದು ಮನಸ್ಥಿತಿಗೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಯಾವುದೇ ಆತಂಕವೂ ಕೂಡ ಅವರಿಗಿದ್ದ ರೀತಿಯಲ್ಲಿ ಅನಿಸ್ತಾ ಇಲ್ಲ. ಇನ್ನೊಂದು ಕಡೆಯಿಂದ ಪೊಲೀಸರು ಅಥವಾ ನಮ್ಮ ಗೃಹ ಇಲಾಖೆ ರಾಜ್ಯದಲ್ಲಿ ನಿರಾತಂಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲೇಬೇಕು. ಇಲ್ಲ ಅಂತಾದರೆ ಈ ರೀತಿಯಾಗಿ ನಮ್ಮಲ್ಲಿ ಬಂದು ಚಿನ್ನಾಭರಣ ಮಳಿಗೆ ಮಾಡುವಂಥವರಿಗೆ ಅಥವಾ ಉದ್ಯಮವನ್ನು ಶುರು ಮಾಡುವಂಥವರಿಗೆ ಸಹಜವಾಗಿ ಆತಂಕ ಶುರುವಾಗ್ಬಿಡುತ್ತೆ. ನಮಗಿಲ್ಲಿ ಯಾವ ಸೆಕ್ಯೂರಿಟಿ ಇಲ್ಲ, ನಿರಾತಂಕವಾಗಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.